ಏನ್ ಮಾಡಕತ್ತಿದ್ದಿಲ್ಲ ಒಳಗ? ಅವು ದನಗಳು ತಂದು ಗುಡ್ಕ ಕಟ್ಟಾತಿದ್ರಿ. ತಂದಿಲ್ಲ, ನಾನು ಕಾಲಿ ಕಟ್ಟಬೇಕಿಲ್ಲ. ಓ ಮರ್ತಾ ಬಿಟ್ಟಿದ್ ನೋಡ್ರಿ. ತರೋಗಂದ್ರ ತಂದ ಬಿಡೋದ? ಗೌಡ್ರ ಮಾತು ಮೀರಂಗಿಲ್ರಿಪ್ಪ ನಾವು. ಏನಾತ್ ಹೇಳಿದ ಕೆಲಸ? ಯಾವ್ದ್ರಿ? ಫೋನ್ ನಂಬರ್ ತಂದೇನ? ಓ ಆ ನಂಬರ್ ಅಲ್ಲ ತಂದನಲ್ರಿ, ಫೋಟೋ ಸಮೇತ ತಂದನ್ರಿ. ನಂಬರ್ ಹೇಳ್ಬೇಕ್ರಿ? ಹೊಡ್ಕೋರಿ ಅಲ್ಲಿ ತೋರಿ ಅಂದ 9743 666166 ಕನ್ನಡದಾಗ ಹೇಳಲೆ ಅಂದ್ರೆ ಇಂಗ್ಲೀಷ್ ಬರಲ್ಲನ್ರಿ ನಿಮ್ಗೆ? ಆತ ಹೊಡ್ಕೋರಿ 97436618. ಇದೇನಲ್ಲಿ ಇಂಗ್ಲೀಷ್ನಾಗ ಕೇರ ಸಿಗಸಂತಿ, ಕನ್ನಡದಾಗ ಕೇರ ಹಾರ ಅಂತಿ. ಏನು ಸಿಗಸು ಹಾರ ಓದವನ ಅನ್ಸುತ್ತ? ಗೌಡ್ರ ಅಂದ್ ಮಾಡಕ್ ಬತ್ತ ನಂಬರ್ ತಿಂಡಿಲಿ ಇರ್ತಾವ್ರಿ ಅವು. ನಮಸ್ಕಾರ, ನಾನು ಶ್ರೀಕಾಂತ್ ಗೌಡ ಮಾತಾಡ್ತಾ ಇರೋದು. ಕರಮರಾಜ್ ತಾನೆ? ಏನಿಲ್ಲ, ಊರಿಗೆ ಬಂದಿದ್ರಂತ ಗೊತ್ತಾಯ್ತು, ಅದಕ್ಕೆ ಫೋನ್ ಮಾಡಿದ್ದೆ. ಹೌದಾ? ಹಾಗೇನಿಲ್ಲ, ನಮ್ಮ ಮನೇಲಿ ಒಂದು ಚಿಕ್ಕದಾದ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿ ಬರಬೇಕಿತ್ತು. ಬರ್ತೀರ ತಾನೆ? ತಪ್ಪಿಸ್ಬಾರ್ದು. ಯಾಕೆಂದ್ರೆ ವಿಶೇಷವಾಗಿ ಶ್ರೀಕಾಂತ್ ಗೌಡ ಯಾರಿಗೂ ಆಮಂತ್ರಣ ಕೊಡೋದಿಲ್ಲ, ಕೊಟ್ಟ ಮೇಲೆ ಬರದೇ ಇದ್ರೆ ಬಿಡೋದಿಲ್ಲ. ಸರಿ, ನಿಮ್ ದಾರಿ ಕಾಯ್ತಾ ಇರ್ತೀನಿ, ಆದಷ್ಟು ಬೇಗನೆ ಬಂದ್ಬಿಡಿ. ಬೇಟೆಗಾರ ಬೇಟೆನ ಹುಡುಕೊಂಡು ಹೋಗೋದು ಜಗದ ನಿಯಮ, ಆದ್ರೆ ಬೇಟೆನೆ ಈ ಬೇಟೆಗಾರನ ಹುಡುಕೊಂಡು ಬರೋದು ಈ ಶ್ರೀಕಾಂತ್ ಗೌಡನ ನಿಯಮ. ಕರ್ಮರಾಜ, ನೀನು ನನ್ನ ಮನೆಗೆ ಬರ್ತಾ ಇರೋದು ಅತಿಥಿಯಾಗಿ ಅಲ್ಲ, ನೀನು ತಿಥಿ ಮಾಡಿಸ್ಕೊಳ್ಳೋದಕ್ಕೆ. ನೋಡು, ಇವಾಗ ನಮ್ಮ ಮನೆ ಕರ್ಮರಾಜ ಅಂತ ಬರ್ತಾರ. ನಮ್ಮ ಮನೆ ಅತಿಥಿಲಿ ಯಾವ್ರ? ಬಂದ ತಕ್ಷಣ ಕುಡಿಯೋದಕ್ಕೆ ಒಂದ್ ಚೇರ್ ಹಾಕು, ಕುಡಿಯೋದಕ್ಕೆ ನೀರು ಕೊಡು, ಕುಡಿಯೋದಕ್ಕೆ ಚಾ ವ್ಯವಸ್ಥೆ ಮಾಡು. ಇವ್ ಮೂರು ನಾವು ಒಬ್ಬನ ಮಾಡ್ಲೇನ್ರಿ? ಇವನೊಬ್ಬನ ಕರ್ಕೋದ ಸಾಕಾಗಿದೆ. ಅವ್ ಬರ್ತಾನ, ನಾನು ಒಳಗಡೆ ಇರ್ತೀನಿ, ಬಂದ ತಕ್ಷಣ ಕರಿ. ತಿಳಿತಿಲ್ಲ? ಆಯ್ತು, ನೀವು पुष्पराज, मैं झुकेगा नहीं साला. ವಂಕ ಮಾರಿ ಅವನ ಮನೆಗೆ ಒಬ್ಬೊಬ್ರು ಇರ್ತೀವಿ, ಗೊತ್ತಾಗಂಗಿಲ್ಲ. ಬಂದ್ರೆ ಹಿಂದೆ ಹುದುಗ ಅಂತ್ಯ ಬಿತ್ತಪ್ಪ ಇದು. ಎಲೇ ಪುತ್ತ ಪುತ್ತ ಯಾ ಬಿಸಿಗಿಟ ಬಿತ್ತಗಿತ್ತಲ್ಲೇ ಪುತ್ತ ಪುತ್ತ. ಓ ಅದು ಪುಷ್ಪಲೇ, ಪುಷ್ಪ ಅದಲ್ಲೇ ಪುತ್ತಪ್ಪ. ನೀನು ಪುಷ್ಪ ಆದ್ರೆ ನಾನು ಕ್ರಾಂತಿ. ನೀನು ಕಾಂತಿ ಅದಿ, ನಾನು ಆದು ಮಗ. ಯಾವ್ದು ಮಗ? ನಾನ ಈ ಊರ್ ಮಗ. ಇವ್ಯಾವನೇ ಆದು ಮಗ ಅಂದ್ರೆ ಯಾವ ಮಗ? ಇವ್ಯಾವ ನಮ್ಮ ಅಪ್ಪನ ಮಗ. ಓ ನಿಮ್ಮ ಅಪ್ಪ? ಇದನ್ನ ನಮ್ಮ ಮಾಮನ ಮನಿ. ಮಾಮ? ಹ್ಞೂ, ಮತ್ತೆ ಏನು ಇಲೆಕ್ತಿರ್ದಾಗ ಆದಿತ್ಯ ಬಂದ ನಾನು ಊದು ಉದ್ದದ ಮಾಡೋದು ಬಿತ್ತು ಒತ್ತ ತನ್ನ ಮಣ್ಣಿನ ಉದ್ದದ ಮಾದ ನಾವು ಏನಕ್ಕೆ ಹತ್ತು ಕಚ್ಚಾನು. ಓಯಪ್ಪ, ಎಲ್ಲಿ ಬೇಕಾದ್ರೆ ಮನೆ ಬ್ಯಾನದ ಬಂದದಂದ. ಇವ್ ಇಟ್ಟು ಮಾತಾಡಕತ್ತಾನ, ಇವನ ಕರ್ಮರಾಜ್ ಇರ್ಬೇಕು. ಓ ನಮಸ್ಕಾರ ರೀ. ಆಶೀರ್ವಾದ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಗೌಡ್ರೆಲ್ಲ ಹೇಳ್ಯಾರಿ, ನೀವು ಒಟ್ಟು ವಿಚಾರ ಮಾಡಕ್ ಹೋಗ್ಬೇಡ, ಬರ್ರಿ. ಕೊಡಬಾ ನಿನ್ನೊಂದು ತಂದ. ನಮಸ್ಕಾರ. ಆಶೀರ್ವಾದ. ಯಾರಪ್ಪ? ನನ್ನ ಹೆಸರು ಕರ್ಮರಾಜ್ ಅಂತ. ನಿನ್ನ ಹೆಸರು ಕರ್ಮರಾಜ ಅಲ್ಲ? ನೀವು ಕರ್ಮರಾಜ್ ಎಷ್ಟು ಬಂದಿದ್ದೀರಿ ಟೋಟಲ್? ಒಂದೇನು ಜೀಪ್ ಮಾಡ್ಕೊಂಡು ಬಂದ್ಬಿಟ್ರಿ ಇಲ್ಲಿಗೆ? ಅಲ್ರಿ, ಗೌಡ್ರು ನನಗೆ ಫೋನ್ ಮಾಡಿ ಬರ್ಲಿಕ್ಕೆ ಹೇಳ್ಯಾರ. ಬಿಡ ಬರ, ಗೌಡ್ರವ್ರು ದಿವಸ 100 ಮಂದಿಗೆ ಫೋನ್ ಮಾಡ್ತಾರೆ, ಒಟ್ಟರು ಬಾನ ಬಂದ ಬಿಡ್ದಾನ. ಹೋಗ ಹೋಗ. ಅಲ್ಲ, ನಿನಗೆ ಏನ್ ಹೇಳಿದ್ದೇನೆ? ಕರ್ಮರಾಜ ಬರ್ತಾರ, ಒಂದ್ ಚೇರ್ ಹಾಕಿ ಕೂಡ್ಸ್ ಅಂತ ಹೇಳಿರ್ಲಿಲ್ಲ? ಕುಣಿಸಿನಲ್ಲಿ ಎಲ್ಲಿ? ಇದ್ಯಾವ್ದೇ ಬಾದಾಮಿ ಮಂಗ್ಯ ಅಂದ್ರೆ ನಿಮಗೂ ಗೊತ್ತಿಲ್ರಿ? ಇಲ್ಲ, ಅವ್ನು ಬುತ್ಪೂತ ಅಂದಾಗ ಗೊತ್ತಾಗಿತ್ರಿ ನಮ್ಗೆ ಎಲ್ಲ. ನಿನ್ನ ಹಿರಿದವ
ಕರಿಯೋದು ಚೇರ್ ಮೇಲೆ ಕೂಡ್ಸೋದು ಹೊಡ್ಯಾಕ್ ಹೋಗೋದು ಯಾರು ಏನು ಅಂತ ಕೇಳ್ಬೇಕಲ್ಲ ಏನಲ್ಲೇ ಹುಚ್ಚ ಒಪ್ಪ ನವನು ಏನು ಒದ್ದದ ಮುನಿಗತೆ ಮಾದಾಕತ್ತಂದ ಕುಂದುತ್ತದನ ಕುಂದಿತಿ ಮತ್ತೆ ಹಿದದೌದತ್ತಲ್ಲ ಇವೇನು ಮನಿತ್ಯ ಅದಾನೋ ಏನ ದನಗಿನ ಅದಾನೋ ಯಾರಪ್ಪ ನೀನು ನಾಮ ಮಹದಿ ಬಾ ಬಾ ನೀನು ಸ್ವಚ್ಛ ಮಾಡ್ತೀನಿ ಬಾಲೆ ನೀ ಒಟ್ಟು ಕಾಯ ಮದನ ಮಾಡ್ಕೊತ ಹೋಗ್ಲಿ ಅಲ್ಲ ಯಾರು ನೀನು ಅದಮ್ಮ ನಿಮ್ಮ ಹುಲಿ ಅಂತ ಅಲಿಯ ನಿಮ್ಮ ಅಕ್ಕನ ಮಗ ಹಲಿ ಬಾ ಓ ಹರಿಬಾಬು ಏನು ಸಣ್ಣವಿದ್ದಾಗ ನೋಡಿದ್ದೆ ಈಗ ದೊಡ್ಡವಾಗಿ ನಿಮ್ಮಮ್ಮ ಎಲ್ಲ ಬಂದವ ಏನು ಬಂದವಲೇ ಅದ ಗದ ಮೀಟಿ ಪುತ ಪುತ ಅಕ್ಕರಮ್ದಳಿಲ್ಲ ಆಕಿಗೇನ್ ದಾದಿ ಮಮ್ಮ ದಿನ 4-5 ಒತ್ತಿ ತಿಂದು ಆಕಿನ ಹಿಂಗಾತು ಈಕಿನ ಹಂಗಾತು ಆಕಿನ ಹಿಂಗಾತು ಈಕಿನ ಹಿಂಗಾತು ಅಂತೇಳಿ ಕತ್ತಿಗೆ ಕೂತ ಬರೀ ಮಾತಾಡ್ಕೋತ ಕುಂದುತ್ತಾಳ ಒತ್ತ ನನ್ನ ಮದುವೆ ತಿಂತಿನ ಮಾತು ಮಾಲಿಗಲ್ಲ ಬಾಬಾ ಅದನ್ನಲ್ಲಿ ನಿನ್ನ ಮದುವೆ ಮಾಡಕ ಅದಕ್ಕೆ ಮಮ್ಮ ಒಪ್ಪ ನೀ ಬಟ್ಟೆ ನಿಂತ್ಕೊಂಡ್ ಬಂದನ ಮತ್ತೆ ಮಮ್ಮ ಅಯ್ಯೋ ತಿಲಿಪಿಲ್ಲ ತಿಲಿಪಿ ದಾಳಲೆ ಒಲಿಗದಲ್ಲ ಏ ಗೌರೀಶ ನನ್ನ ಅಳಿಯ ನನಗೆ ಎಷ್ಟು ಮರ್ಯಾದೆ ಲೇ ನನಗಲೇ ನೋಡ್ರಿ ನನಗೆ ಎಷ್ಟು ಮರ್ಯಾದೆ ಕೊಡ್ತೀವಿ ಅವಂಗೂ ಅಷ್ಟೇ ಮರ್ಯಾದೆ ಕೊಡ್ಬೇಕು ಏ ಇಲ್ಲ ಬಾರಿ ಕೊಡ್ತೇನ್ರಿ ಅವ್ನು ಮುಟ್ಟು ಹೊಡ್ಕೋಬೇಕ್ರಿ ಏ ಮರ್ಯಾದೆ ಕೊಡ್ತೀನಿ ದೂರದಿಂದ ಬಂದಿದೀಯಾ ದೂರದ ಪ್ರಯಾಣ ಬೇಸತ್ತಿರ್ಬೇಕು ಒಳಗಡೆ ಹೋಗು ಸ್ನಾನ ಮಾಡು ಊಟ ಮಾಡಕ್ ಹೋಗು ಮಾಮ ಈ ತನನ ಅಂದದ ಏನು ರುದ್ರ ಅಭಿಷೇಕ ಬಾಯಿಲೇ ನಿನ್ನ ತಲಗ ಹಾಕಿ ತಿಕ್ಕತನ ಬಾಯಿಲಿ ಗೊತ್ತಾಗ ಸ್ನಾನ ಅಂದ್ರೆ ಗೊತ್ತಿಲ್ಲ ಇಲ್ಲ ಮಾಮ ಏನು ಸ್ನಾನ ಅಂದ್ರೆ ಏನೋ ತಮ್ಮ ಏನೋ ಮಾದಯ್ಯ ನೀನು ಏನು ಬುದ್ಧಿಲ್ಲ ನಿನಗೂ ಇವ್ ಎತ್ತದಂಗ ಇವ್ ಬುದ್ಧಿಲ್ಲ ನಿನಗೂ ಬುದ್ಧಿಲ್ಲ ಏನೋ ಮಮ್ಮ ದಿನಾಂಗ ಸ್ನಾನ ಮಾತಾನ ಯಾಕಲೆ ದಿನಾಂಗೆಲ್ಲ ಜಲಕ ಮಾಡಬಾರ್ದು ಅದು ತೋಪ್ ಹತ್ತಿ ತಿಕ್ಕೊಂಡು ತಗುಲ ತವಿತೈತಿ ಸೋಪ್ ಹಚ್ಚಿ ತಿಕ್ಕೊಂಡು ತಗುಲ ತವಿತೈತಿ ಮತ್ ದಿವಸ ತೊಳ್ಕೊಂಡ್ರ ಮೂಲ ಬೇಲೆ ಅದು ಇನ್ನೊಂದು ಎಲ್ಲ ಮಮ್ಮ ತಿಮ್ಮ ಹುಲಿಗೊಲಿ ಯಾವತ್ತು ಜಲಕ ಮಾದಂಗಿಲ್ಲ ಶಿವ ಹುಲಿಗಳು ಎಂದೂ ಜಲಕ ಮಾದಂಗಿಲ್ಲ ಅವು ಅಂಡು ತೊಳ್ಕೊಳಂಗಿಲ್ಲ ಒಳಗಡೆ ಹೋಗಿ ಮತ್ತೆ ತಿಲಿಪಿರ್ ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ ಗ್ಯಾಸ್ ಒಲಿ ರಿಪೇರಿ ಮಾಡ್ತೇವ್ರಿ ಬರ್ರಿ ಮನಿ ಒಳಗ ಗ್ಯಾಸ್ ಒಲಿ ಇವ್ಯಾವ ಮಮ್ಮ ಬದ್ನಲ್ ಹಾಕವ ಏಯ್ ನಮ್ಮ ಮನೆ ಅತಿಥಿ ಅವರು ಅತಿಥಿ ಓ ನಮಸ್ಕಾರ ಅತಿಥಿ ಹೇತೋ ಭವ ಏಯ್ ಅದಮ್ಮ ಅತಿಥಿ ಹೇತೋ ಭವ ದೇವೋಭವ ಮತ್ತೆ ತಿಲಿಪಿರ್ ಮಾಡಕತ್ತಲ್ಲ ಏ ಸುಳ್ಳ ಹೋಗ್ಲಿ ಗುಳಿ ಮುಗ್ದವ್ ಯಾಕೆ ಸುಳ್ಳ ಬಿಪಿ ಏರಿಸ್ತೀನಿ ಅಂದ ಹೋಗೆ ಒಳಗದಾಳ ಹೋಗ ಒಂದು ಕದಲ್ಲ ಕಾಗಿ ಕಾಗಿ ಕವ್ವ ಯಾಲ ಬಂದ ಲವ್ವ ಮಾಮ ಬಂದ ಲವ್ವ ಹಂದೇದಂತ ಕುಂದಿ ತಂದ ಇನ್ನು ಬಳು ಹೋಗ್ತೀನಿ ಮನೆ ಉದ್ದಾರ ಏನು ಉದ್ದಾರ ಛೇ ಈ ಪೆದ್ದನ ಗುಂಗಲ್ಲಿ ನಿಮ್ಮನ್ನ ಗಮನಿಸ್ಕೊಳ್ಳೋದನ್ನ ಮರ್ತೆ ಏ ಗೌರೀಶ ಒಂದ್ ಚೇರ್ ಹಾಕೋರ್ಗೆ ಬಾ ಮರ ಆ ಕಡೆದ ಬಂದು ಬೈಸಾಕ ಬರ್ತೀರಿ ಏನು ಒಟ್ರು ನಮ್ಮನ್ನ ಬಾ ಬಾ ಕೂತ್ ಹೋಗ ಸುಮ್ಮನೆ ಬರ್ತೀರಿ ಬೈಸಾಕ ಚಂದಾಗಿ ಹಾಕೋಲೆ ಹಂಗೆ ಕುಂಡ್ರಾಕ್ ಬರಲ್ಲ ಸರಿಯಾಗಿ ಹಾಕೋ ಕುಂಡ್ರ ಕೂತ್ ಹೋಗ ಕಡೆ ಏನ್ ಹಾಕೋತೀವ ನಾ ಅವ ಹಾಕೋ ಹಾಕ ಸರಿಯಾಗಿ ಹಾಕ ಹಂಗೂ ಕುಂಡ್ರಾಕ್ ಬರಲ್ಲ ಚಂದಾಗಿ ಹಾಕೋ 4 ಮೂರು ಇದಾವ ನಿನಗೆ ಎಲ್ಲಿ ಮನಸ್ಸಿಗೆ ಬರುತ್ತೆ ಅಲ್ಲಿ ಕುಂಡ್ರ ಬಾಣ ಹಿಡ್ಕೊಂಡಿದ್ದ ಅಲ್ಲ ನೀನ್ ಸಾಲ ಎಷ್ಟು ನಂದ ಡಿಗ್ರಿ ಆಗಿದೆ ಅದಕ್ಕೆ ಡಿಗ್ರಿ ನಡೆಸಿ ಎನ್ನಿ ಡಿಗ್ರಿ ಅಂದ್ರೆ MBBS ಓ ಎಮ್ಮಿ ಬೋಳಸ್ ಅದು ಎಮ್ಮಿ ಬೋಳಸ್ ಅಲ್ಲೋ MBBS ಅದ ಎಮ್ಮಿ ಬೋಳಸ್ ಅಂದ್ರ ಡಾಕ್ಟರ್ ಕಣ ಡಾಕ್ಟರ್ ಅಂದ್ರೆ ಸೂಜಿ ಚೂಸ್ತಾರಲ್ಲ ಸೂಜಿ ಚೂಸ್ತಾವಾಗ ಅನ್ನಿ ಕರೆ ನಿನ್ ತಲೆಯಾಗ ಬುದ್ಧಿ ಇಲ್ಲ ಯಾಕೋ ಅಲ್ಲ ಕುರ್ಚಿ ಮೇಲೆ ಸಹಿತ ಕುಂಡ್ರಕ್ ಬರಲ್ಲ ನೀ ಕೂತ್ ತೋರ್ಸ್ ನೋಡೋಣ ನೋಡ ದನ ಕೈ ಮನುಷ್ಯ ನಾ ಹೆಂಗ್ ಕೂತ್ ತೋರಿಸ್ತೇನೆ ಅಲ್ಲ ಮನೆಗೆ ಬಂದಿರತಕ್ಕಂತ ಅತಿಥಿಗಳನ್ನು ಬೋಳು ಹೋಯ್ಕೋದಕ್ಕ ತಿಂದು ಕೂಳು ಕರಗಂಗಿಲ್ಲನ ಇಲ್ರಿ ಅದು ಕುರ್ಚಿ ಹೊಸ ಹೊಲಸಾಗಿತ್ತರೆ ಅದಕ್ಕೆ ವರ್ಷ ಆಯ್ತಿದ್ನಿ ಕುಂತ ಅದು ಟೈಲ್ ಹೊಸದಿತ್ತಲ್ರಿ ಅದಕ್ಕೆ ಹಿಂಗ್ ವರ್ಷ ಒಳಗಡೆ ಹೋಗು ತಂಗಿ ಇದ್ದಾಳೆ ಒಳಗದಾರನ್ರಿ ಅಲ್ಲಿ ಒಳಗದ ತಂಗಿ
ಬಿಸಿ ಬಿಸಿಯಾಗಿ ಒಂದು ಕಪ್ ಟೀ ಮಾಡಿಸ್ಕೊಂಡು ಬಾ. ಟೀ ರೀ ಇಲ್ಲ ಚಾ ಕುಡಿದ್ಬಿಟ್ಟು 15 ದಿವಸ ಆತಲ್ರಿ. ಏ ನಿನಗಲ್ವಲೇ ಯಾರಿಗೊಲೆ ಆ ತೊಳೆ ತರ್ತಿರ್ಲಿ. ಗೌಡ್ರ ನಿಮ್ಗೊಬ್ರು ತಂಗಿ ಇದ್ದಾರ, ಅದಾಡ್ರ ಅವ್ರ ಹೆಸರು ಶಿಲ್ಪ ಅಂತ. ಶಿಲ್ಪ ಬಾಳ ಚಂದದಾಳನ್ರಿ. ಒಂದು ರಾಸ್ ಅದಾಡ್ರಿ, ನಾ ಹೆಂಗದನ ಹಂಗದಾಡ್ರಿ ನಮ್ಮ ತಂಗಿ. ನಾವು ಮಂದಿ ಮನೆಗೆ ಹೋಗ್ತೀವಿ, ಆದ್ರೆ ಇಷ್ಟು ತಳಕ್ ಕೈ ಹೆಚ್ಚಿನ ವಿಚಾರ ಮಾಡಂಗಿಲ್ಲ. ಚಾ ಕೊಟ್ರೆ ಚಾ ಕುಡ್ತೀವಿ, ಉಪ್ಪಿಟ್ಟು ಗಿಪ್ಪಿಟ್ಟು ಹಾಕಿದ್ರೆ ಮುಚ್ಕೊಂಡು ತಿಂದು ಎದ್ದು ಬರ್ತೀವಿ. ಅದನ್ನ ಬಿಟ್ಟು ಹೇಳೋರ್ಗತ್ತೆ ಹಿಂಗೆ ದಪ್ತರ ತಕ್ಕೊಂಡ್ಕೊಂಡ್ರಾಗಿಲ್ಲ, ವಂಶಾವಳಿ ಎಲ್ಲ ಹೇಳ. ಸುಮ್ ಮಾತಿ ಕೇಳಿ ನಾನು ಮಾತಿಗೆ ಹೇಳಿ ಹೇಳ್ರಿ. ಇವಳು ಹೆಂಗ ತಗದಾಳ ನೋಡ ಗತ್. ಹೇ ಗೌರೀಶ, ಹೇ ಗೌರೀಶ, ಗಾತಾತ್ರಿ ಎಷ್ಟು ಮಂದಿ ಐತಿ ನೋಡ್ರಿ. ಮುಂದೆ ಎಲ್ಲರಿಗೂ ಫೋನ್ ಮಾಡಿಬಿಡ್ರಿ. ದೌಡ್ ಎವಿಸ್ಬಿಡ್ರಿ, ಮತ್ತೆ ಟೈಮ್ ಇಲ್ಲಲ್ರಿ, ಟೈಮ್ ಸಾಲೋದಿಲ್ರಿ. ಫೋನ್ ಮಾಡಿಬಿಡ್ರಿ ಎಲ್ಲರಿಗೂ. ಯಾನ ಎತ್ತಲೆ ಒಳಗೆ ಹೋಗಿ ನೋಡ್ತಾರ್ರಿ ಗ್ಯಾಸ ಖಾಲಿ ಯಾವ ಒಂದು 4 ಮಂದಿ ಸತ್ರ ಅಂತ ಹೇಳ್ತಿಯಲ್ಲ. ಮತ್ತೆ ಅತಿಥಿಗಳು ಬಂದಿರ್ತಾರ, ಅವ್ರ ಮುಂದೆ ಹೆಂಗೆ ಹೇಳೋದ್ರಿ? ಅದಕ್ಕೆ ಸಂಕ್ಷಿಪ್ತ ಹೇಳತ್ತೀವಿ. ಮತ್ತೆ ಏನ್ ಮಾಡಿದಿ? ನಾನು ಬಿಡ್ಲಿಲ್ರಿ, ಅಲ್ಲಿ ಸಜ್ಜೆ ಮ್ಯಾಗಿತ್ತಲ್ರಿ ಸ್ಟೋ, ಅದನ್ನ ತೊಗೊಂಡು ಇನ್ನೇನು ಹೊಡಿಬೇಕು ಅನ್ಕೋರಾಗ ಅದು ವಯಸ್ಸಾರ ಸುಟ್ಟೈತ್ರಿ. ಮಾಡಿದಿ ಉಗುಳಚ್ಚಿ ಬಡ್ತ ನೋಡ್ರಿ. ಚಾರಾಡಿ ಅವೇ ಚಾ ಬತ್ರಿ, ಚಾರಾಡಿ ಬಾಬಾ. ನನಗಲ್ಲಮ್ಮ, ನನಗೂ ಅಲ್ರಿ, ಇಲ್ಲ ನನಗಲ್ರಿ. ಯಾರಿಗನ? ಅವ್ರಿಗೆ ಕೊಡಮ್ಮ. ಅನುರಾಗ ಚೆಲ್ಲಿದಳು, ಹೃದಯಾನ ಗೆಲ್ಲಿದಳು. ಅನುರಾಗ ಚೆಲ್ಲಿದಳು, ಹೃದಯಾನ ಗೆಲ್ಲಿದಳು. ಮರೆಯದಾರ ಮನೆಯಾಗಿನ ತಿಳಿಸಿದಳು. ಅಲ್ಲೋ, ಚಾ ಕೈಯಾಗ ಕೊಡ್ತೀರಿ, ಒಬ್ಬ ಚಪ್ಪಲ್ ತೊಂದ್ ತಲೆ ಬಡ್ಕೋತೀರಿ, ಒಬ್ಬ ಹೊಯ್ಕೋತೀರಿ. ಹೆಂಗಾರ ಚಾ ಕುಡಿದು ಚಾ ಹೆಂಗೈತಿ? ಸೂಪರ್ ಆಗಿದೆ, ಮತ್ತ ಫ್ಯಾಂಟಾಸ್ಟಿಕ್, ಮತ್ತ ಅದ್ಭುತ, ಭಾರಿ ಆಗೈತೆ. ಹಣಮಪ್ಪ ನೋಡಿನಪ್ಪ, ಯಾಕೋ ಕೊಟ್ಟನಂದ್ರ ಹಣಮಪ್ಪ ಹಾಕಿನಿ. ಯಾಕೋ ಎದ್ರ ಸಲುವಾಗಿ? ಅಲ್ಲೋ ಮಂದಿ ಮನೆಗೆ ಬಂದಿರ್ತೀರಿ, ಕೊಟ್ರೆ ಚಾ ಕುಡಿಬೇಕು ಹೋಗ್ಬೇಕು ಅಷ್ಟ. ಅದಕ್ಕೆ ಚಾ ಬಂಬಾಟಾಗೈತಿ ಗಿಂಬಾಟಾಗೈತಿ ಹೂ ಬಾರ್ಸೋದು, ಅದನ್ನ ತೊಗೊಂಡು ಏನ್ ಮಾಡವ? ಗೌರೀಶ, ಚಾ ಶಿಲ್ಪ ಅವರೇ ಮಾಡಿದ್ದ? ಇಲ್ಲ ಅವ್ರು ಆಯ್ ಮಾಡ್ಯಾಳ. ಆಯ್ಗಳು ಅಂದ್ರೆ ಆಯ್ ಬರಲ್ಲ, ಖರೆ ಹೇಳಿ, ಯಾರು ಮಾಡ್ಯಾರ? ಶಿಲ್ಪ ಅವ್ರ ಮಾಡ್ಯಾರ. ಅದಕ್ಕೆ ಚಲೋ ಆಗೈತೆ. ಅದಕ್ಕೆ ಬಚ್ಚಲ್ಲ. ಗೌಲಿತ್ಯ ಅಪ್ಪಾಜಿ ಇವನಿನ ಕಾಫಿ ಕುದಿಯಾಕತ್ತಿದ್ದ, ಇನ್ನ ಬತ್ತಿ ತೀಪಾಕತ್ತಿದ್ಲು. ಅವ್ರ ಕಾಪಿಲಿ ಕುಡಿಲಿ ಬಟ್ರಿ ಚೀಪಿ. ನಿನ್ನ ಗೌಡ್ರಿ ಏನ್ ಹೇಳ್ಯಾರ್ಲಿ? ತುಂಬ ಕೂದಲಂತೇಳಿ ಅಲ್ಲ, ಮತ್ತೆ ನೀ ಸುಮ್ಮ ಕುಡ್ರು ಹೋಗ್ಲಿ. ತುಂಬ ಕುಂತದ ಸಂಬಂಧ ನನ್ನಿಲ್ಲಿ ಕಲ್ತೀನಿ ಅಲ್ಲಿ. ಮತ್ತೆ ನಾವಲ್ಲೇ ಬಾನ್ಯವ್ವ, ಇಲ್ಲಿಗೆ ನಾ ಬದಬಾದಾಗಿತ್ತಲ್ಲ, ಮತ್ತೆ ಬದಬಾದಾಗಿತ್ತವ. ನಾ ಎಂತ ಕಾಲಲ್ಲಿ ಅಂದಿದ್ದ ಬಗತ್ತನ್ನ ಯಾರಿಗ್ ಬೇದಿಲ್ಲ ನೀ? ಇವಂಗೋ ಅಂದಲೇ ಉಳಿದಲೇ ಇವತ್ತು ನೀ ನಿನಗೂ ನೋದು. ಬಾರೋ ಬಾಜಿ ಬಿಡು, ಬಾರೋ ಇನ್ನು ತಿಂದಿದ್ದು ಬಂದು ಬಿಡು. ಆತ ಇಲ್ಲಿ ಚಾ ಕುಡುದಿಲ್ಲ. ಗೂಟ ಗೋಡ್ಯಾಗಿತ್ತು, ನಾ ಏನು ಕಿತ್ಲಿಲ್ಲ. ನಾ ಅದನ್ನ ಅಲ್ಲೇ ಹೋಗಿ ಕುಡುದಿಲ್ಲ ಚಾ. ನಾನು ಬರ್ಲೆ? ನನ್ನ ನಡಿ ಮತ್ಯಾಗ ಬರ್ತೀನಿ. ಹೋಗಿ ಚಾ ಕುಡುದಿಲ್ಲ, ಹೋಗ್ಬಿಡು. ಜಾಗ ಅಲ್ಲ ಏನು ಕಳ್ಸಾಕ ಕುಂತಿಯಲ್ಲ ಅವ್ರನ್ನ? ಏನು ಹೆಗಲ್ ಮೇಲೆ ಕುಂಡ್ರಿಸ್ಕೊಂಡೇನು ಅವ್ರನ್ನ? ಅಲ್ಲ ಅವ್ರದ್ದು ಏನೋ ಮೀಟಿಂಗ್ ಐತಿ. ನಾ ಎಲ್ಲಿ ಮೀಟಿಂಗ್ ಐತಿ ಹೇಳಿಲ್ಲ ನಿನಗ? ಸುಮ್ ಹೂ ನೋ ಮರ ಹೂ ಏನೋ ಮೀಟಿಂಗ್ ಐತಿ. ಏನು ಹುಟ್ಟಾಕತ್ತಿರು? ಸಾಕಾಗ್ತತಿ. ನೋಡಿ ಕರಮರಾಜ್ ಅವರೇ, ನಿಮ್ಮನ್ನು ಕರೆಸಿದ ಕಾರಣ ಏನಂದ್ರೆ ಈ ದಿನ ರಕ್ಷಾಬಂಧನ ದಿನ, ಅದು ಅಲ್ಲದೆ ನನ್ನ ಮುದ್ದು ತಂಗಿ ಹುಟ್ಟಿದ ದಿನ. ಈ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿರ್ಬೇಕಂತ ಕರೆಸಿದ್ದು. ಫೋನ್ನಲ್ಲಿ ನೀವು ಕೇವಲ ಒಂದು ಚಿಕ್ಕ ಕಾರ್ಯಕ್ರಮ ಅಂತ ಹೇಳಿದ್ರಿ. ಹುಟ್ಟಿದ ಹಬ್ಬ ಅಂದ್ರೆ ನಾನು ಏನಾದ್ರೂ ಒಂದು ಕಾಣಿಕೆ ತಂದು ಕೊಡ್ತಾ ಇದ್ದೆ ಅಲ್ವಾ? ಕಾಣಿಕೆನ ನೋಡೋಣ ಮುಂದ್ ಸಮಯ ಸಂದರ್ಭ ಬಂದಾಗ ಯಾರ ಕಾಣಿಕೆ ಯಾರಿಗೆ ಕೊಡ್ತಾರ ಅಂತ. ಅಷ್ಟು ಮುರಿ ನಿನ್ ಗಿಫ್ಟ್ ಕೊಡ್ಬೇಕು ಅನ್ಸಿದ್ರ ಅಲ್ಲಿ ಅವ್ನ ಗೋಪ್ಯಾಂಗ್ ಕ್ರೂಸರ್ ಐತಿ, ಅದನ್ನ ತೊಗೊಂಡು ಎಟ್ಟು ಬೇಕಾಟ್ ಹೇರ್ಕೊಂಬ ಹೋಗ. ಗಿಫ್ಟ್ ಏನು ಕೊರಸಲ್ಲ ತರ್ತಾರಲ್ಲೇ? ಬಾಯ್ಲೆ, ಇವತ್ತು ನಿಮ್ಮ ಮನ್ಯಾಗ ಫಂಕ್ಷನ್ ಐತಂತಲ್ಲೋ? ಗೌಡ್ರ ಮನೆ ಅಂದ್ರು ದಿವಸ 100 ಫಂಕ್ಷನ್ ಇರ್ತಾವು. ಏನ ಏನಲ್ಲೋ, ಶಿಲ್ಪ ಅವರ ಹುಟ್ಟು ಹಬ್ಬ. ಏನ್ ಮಂದ್ಯಾಗ ಹೇಳೋ ಮಾತ ಏ ಅಸಹ್ಯ ಮಾಡವ್ನಿ ಇಟ್ಟು ಮಂದ್ಯಾಗ. ಅಲ್ಲಿ ನೀ ಏನ್ ತಿಳ್ಕೊಂಡಿ? ಅದು ಅವರ್ದು ಏನೈತಲ್ರಿ, ಅದೇನ ಏನ ಅದೇನ ಅವರ್ದು ಇದು ಇವತ್ತ ಹತ್ರಲೆ ಅದು ಕುಟ್ಟು ಹಬ್ಬ ರೀ. ಅದು ಕುಟ್ಟು ಹಬ್ಬ ಅಲ್ಲೋ?
ತೊಮ್ಮ ಕುಂದಲೇ ಏನ ಇಲ್ಲಿ ಇಂಥ ಹಿರಿ ಮಚ್ಚ ನಿಂತ ನಮ್ಗೆ ಕಿಮ್ಮತ್ತಿಲ್ಲ. ಅವನಂದ ಏನ ತಿಳ್ಕೊಂಡಿ ನೀವು? ಏನ ತಿಳ್ಕೊಂಡ್ರ ಮಾವ ನೋದವ್ ನಿಮ್ನ? ನೀರ ತಿಳಿಸಿ ಹೇಳಲ್ಲ ನನ್ನ ಬಗ್ಗೆ ಅವ್ರಿಗೆ. ಅವನಿನ ಬತ್ತೆ ಅಂದಾಗ ಪೈಕನಿಗೆ ನೀನ್ ಹಾಕಿ ಮಾಡಿದ್ಯಾ? ತೊಮ್ಮ ಕುಂದ ಮಾವ ನಿನ್ನ ಬಗ್ಗೆ ಹೇಳಾಕತ್ತನ್ನ ಇನ್ನ ಅವನೇನ ದನ ಹಾದತ್ತ ಮಾಡಿದ್ಯಾ? ಏನು ಏನ್ ಮಾಡತ್ತೀನಿ? ಅವನಿನ ಎತ್ತಿನ ನಾಲ ಬದಿಯಾವ ಮಾಡಿದ್ಯಾ? ಏನ್ ಮಾಡಕತ್ತೀನಿ? ನಮ್ಮ ಮಾಮನ ಬಗ್ಗೆ ಹವ ಹೆತ್ತ ಮಾದಿ ಹೇಳಾಕತ್ತನ್ನ ಈ ನಮನಿ ಏ ಮಹಾಪ್ರಭು ಸುಮ್ಮನೆ ಸರ್ ತಾಕ ಇಷ್ಟು ಮಂದಿಯಾಗ ಪಕ್ಕ ಕಿಮ್ಮತ್ ಕೊಟ್ಟವಂದ್ರೆ ನೀವು ಒಬ್ಬ ನೋಡ್ರಿ. ಐ ಲವ್ ಯು ಮಾಮ. ಏ ಗೌಲಿತ್ಯ, ಆಯ್ತಲ್ಲ ನೀರ ತಿಳಿಸಿ ಹೇಳು. ನಾ ಹೇಳ್ತೇನಲ್ಲ ಮಾಮ ತುಂಬುಂದಿನ್ನು ನಿನಗೆ ಗೊತ್ತಾಲಿಕ್ಕ ನಮ್ಮಂತ ತಿಂದಿ ಮಂತ್ಯಾದಿತ್ತು ಕೇಳ್ಬೇಕಪ್ಪ. ಹೇಳಪ್ಪ ಹೇಳ. ನಿನಗೆ ಕನ್ನಡದಾಗ ಹೇಳಕ್ ಬಲ್ಲಿಕ್ಕಂದ್ರ ಇಂಗ್ಲೀಷ್ನ್ಯಾಗದೆ ಹೇಳ್ಬೇಕಾಕತಿ. ಇಂಗ್ಲೀಷ್ನ್ಯಾಗ ನನಗೂ ಕಲಿಸ್ಲಿ ಇಂಗ್ಲೀಷ್ನ್ಯಾಗ ಅದಕ್ಕೆ ಏನಂತದ ಅಂದ್ರ ಹ್ಯಾಪಿ ಹಾಡ ಹಾಡಿ ಹೇಳಲ್ಲ ಅವ್ನು. ನಿನಗೆ ಹಂಗ ಬ್ಯಾದ ಹೇಳೋದು. ಒಂದು ಇಂಗ್ಲೀಷ್ನ್ಯಾಗ ಹಾದ ಹಾತನ ಹಾದಿದ ಮ್ಯಾಲ ಅದನ್ನ ಹೆಂಗ್ ಅನ್ಬೇಕು ಅಂತ ಹೇಳ್ತಾನ ಕೆಲ. ಲರಿ 1 2 3 4 ಚಾ ಕಾಪಿ ಪಾಪಿ ಪತಲ ಪಿತಲ ಚಾ 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 ವೌ 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 ಮ್ಯಾವ್. ಚಿಕ್ಕಿ ಮುಳ್ಯಾಗ ನಾಯಿ ಒದರ್ದಂಗ ಆಕತ್ತಲ್ಲ. ಅಲ್ಲಿ ಇಟ್ಟತಾನ ನೀನೇ ಹಾಡಿದೆ ನೀನೇ ಹಾಡಿದೆ ಇಟ್ಟತಾನ. ನಾನು ಹಾದಿನಿ ಮತ್ತೆ ನಿನಗೆ ಹೆಂಗ್ ಕೇಳಿತ್ತು? ನಾನು ಎಲ್ಲಿ ಟೇಜಿಂದ ಹಂದಿ ಕಂದ ಹಾಕದ ಮಾಡಿದ್ನಿ ನಾನು. ನಿನಗ ನಾಯಿ ಎತ್ತಂಗದು ಕೇಳುತ್ತಿಲ್ಲಪ್ಪ. ಕಲ್ಲು ಕಲ್ಲಿನಲ್ಲಿ ಹಾಡಿದಂಗ ನೋಡ್ಲಿ. ಅದನ್ನ ಏನತ್ ತಿಳ್ಕೊಂಡಿಲ್ಲ. ಇಂಗ್ಲೀಷ್ ಹಾಡೋದು ಏನತ್ ಬಂದಿದ್ ನೀವು? ತಿಳಿಸಿ ಹೇಳು. ಅದನ್ನ ಬದಿದು ಬಾಯ್ಪತ್ತ ಮಾಡೋದು. ಸುಮ್ಮ ಬಾಯಿಗೆ ಬಂದದಾಗ ತೆಗೆದು ಬದದು. ಮತ್ತ ಅದು ನನಗೆ ಇಂಗ್ಲೀಷ್ ಕಲಿಸ್ಲಿ. ಇಂಗ್ಲೀಷ್ನ್ಯಾಗ ಅದಕ್ಕೆ ಏನ್ ಬೇಕಂದ್ರ ಹ್ಯಾಪಿ ಬದಿತೋದೆ. ಹ್ಯಾಪಿ ಬದಿತೋದೆ. ಬರ್ತಡೇ ಅದೇ ಮಾಮ ಬದಿತೋದೆ. ಏನು ಸಿರ್ಸಿಗೆ ಹೊಕ್ಕಿ ಇನ್ನೊಂದು ನೀವು ಬೇಸಿ ಅವ್ ಹೇಸಿ ನೀ ತೀರ ಹೇಸಿ. ಬರ್ತಡೇ ಹುಟ್ಟು ಹಬ್ಬ. ಇದೇ ಸಂದರ್ಭದಲ್ಲಿ ಎಲ್ರು ಹಾಡಿ ಕುಣಿಯೋಣಲ್ವಾ? ಅಲ್ಲ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಅಲ್ಲ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಈ ವಾಕ್ಯಗಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ಅಲ್ಲ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಅಲ್ಲ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಜೀವಕ್ಕೆ ಕರುಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ಈ ಹುಟ್ಟಿ ಬಂದ ಶುಭ ದಿನವೇ ಈ ರಾಗಿ ಹಬ್ಬ ಬಂದಿತು. ಸೋದರಿಗೆ ಒಂದು ಬರವೆಂದು ಈ ರಾಗಿ ಸಾಕ್ಷಿ ಹೇಳಿತ್ತು. ತಂಗಿಯು ಹುಟ್ಟಿದಾಕ್ಷಣ ಅಣ್ಣನ ಪದವಿ ಹುಟ್ಟಿತು. ತಂಗಿಯು ಹುಟ್ಟಿದಾಕ್ಷಣ ಅಣ್ಣನ ಪದವಿ ಹುಟ್ಟಿತು. ಗಂಡಿಗೆ ಗೌರವರ ಗರಿಯಿತು. ಒತ್ತಾಗಿ ನೀನು ಅನ್ನ ಅನ್ನ ಅನ್ನೋದೇ ನನಗೆ ಉಪಕಾರ. ಎನ್ನ ಇವೆಲ್ಲ ನಿನಗಾಗಿತ ದೀರ್ಘಾಯುಷ್ಮಾನ್ ಭವ. ಅಲ್ಲ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಜೀವಕ್ಕೆ ಕರುಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ಈ ರಕ್ಷಾ ಬಂಧನ. ಅವನು ಕುಟ್ಟು ಮತ್ತು ಕುಟ್ಟದಂತಿರಲ್ಲ. ಏನ್ ಬಾಯಿ ಐತೆ ಏನ್ ಬಗದಾಳೈತೆ ಏನು ಒಂದು ನೋಡಿ ಕರಮರಾಜ್ ಅವರೇ, ನಮ್ಮ ಕರೆಗೆ ಹೋಗೊಟ್ಟು ಬಂದದ್ದು ತುಂಬಾ ಸಂತೋಷ ಆಯ್ತು. ಈ ಒಂದು ಕುಗ್ರಾಮದಲ್ಲಿ ಒಬ್ಬ ಬಡ ವ್ಯಕ್ತಿ MBBS ಓದ್ತಾ ಇದ್ದಾನಂದ್ರೆ ಈ ಊರಿನ ಗೌಡನಾಗಿ ನನಗೂ ಕೂಡ ಹೆಮ್ಮೆ ವಿಷಯ. ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನಾದರೂ ಹಣಕಾಸಿನ ತೊಂದರೆ ಆದ್ರೆ ನನಗೊಂದು ಫೋನ್ ಮಾಡಿ. ನಿನಗೇನು ಕೇಳಕ್ ನಾಚಿಕಿತಿ ಬರ್ತಿತ್ತಂದ್ರ ಅಲ್ಲೇ ಊಟಕ್ಕೆ ಚಾವಿ ಇರ್ತೈತಿ. ನಿನ್ಗೆ ಎಷ್ಟು ಬೇಕಂತ ತಗೊಂಡ ಎಲ್ಲಾವ ಗಂಟು ಬಿದ್ದಿಲ್ಲ ಅಗಳಿಂದ ನೋಡಕತ್ತೇನೆ. ಇರುವ ನಾಲ್ಕು ಮಾತು ಅವನು ನೀ ಕಸ್ಕೊಂಡ್ ಮಾತಾಡ, ನಾ ಏನ್ ಮಾತಾಡ್ಲಿ? ಮಾಮ ಸಮಾಧಾನ ಮಾತುಕೋ. ನಿಮಗೆ ಮಾತು ಕಡಿಮೆ ಬಿದ್ದರೆ ನನ್ನ ಕೇಳಿ. ನಾನು ನಿಮಗೆ ತಿಂದಿನೇ ಬದಲು ಕೂತನು. ಸುಮ್ಮನೆ ಕೂದಿದ ಮಂದಿಯಾಗ ಜಲ ಕುಂದಿ ಬದಿ ನಾಳೆ ಹೋಗ್ತೀನಿ ಎಲ್ಲ ಹೇಳ್ತ ಕೂತನು ಮಾತಾಡ್ತೈತೆ. ನಾಳೆಗೆ ಮಾತಾಡ್ತಾರ
ನಡೆಸಿದಳು ಪ್ರೇಮದ ರಾಜ್ಯದ ಓಲಗ ನಡೆಸಿದಳು ಅನುರಾಗ ಚೆಲ್ಲಿದಳು ಹೃದಯಾನ ಗೆಲ್ಲಿದಳು ಅನುರಾಗ ತಂಗ್ಯವ್ವ, ಈಗ ಬಂದ್ ಹೋಗಿರೋ ಮುಸುಡಿನ ಯಾವಾಗಾದ್ರೂ ನೋಡಿದೀಯ? ಅಣ್ಣ ಈಗ ಬಂದ್ ಹೋಗಿರೋಣ ಹಾ. ಇಲ್ಲ ಅಣ್ಣ ನೋಡಿಲ್ಲ. ನಿಜ ಹೇಳ್ತಾ ಇದ್ದೀಯ? ಹಾ ಅಣ್ಣ ನಿಜಾನೇ ಹೇಳ್ತಾ ಇದ್ದೀನಿ, ನೋಡಿಲ್ಲ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿರುತ್ತೆ. ಹಾ? ಪರವಾಗಿಲ್ಲ, ಹೇಳು ಎಲ್ಲಿ ನೋಡಿದೀಯ ಅಂತ. ಅಣ್ಣ ಅದು ಕಾಲೇಜ್ನಲ್ಲಿ ನೋಡಿದ್ದೆ ಅಣ್ಣ. ಕಾಲೇಜ್ ಅಂದ್ಮೇಲೆ ಒಬ್ರನ್ನೊಬ್ರು ನೋಡೋದು ಮಾತಾಡೋದು ಇದ್ದೇ ಇರುತ್ತೆ. ಅಷ್ಟೇನಾ ಅಥವಾ ಅಷ್ಟೇನಾ? ಅಷ್ಟೇ. ಯಾಕೋ ಮೈ ಕೈ ನಡಗ್ತಾ ಇದೆ? ಅದು ತುಂಬಾ ಚಳಿ ಅಲ್ವಾ, ಅದಕ್ಕೆ. ಮುಖ ಎಲ್ಲ ಬೆವರ್ತಾ ಇದೆ? ಅಣ್ಣ ಶಕೆ ಅನಿಸ್ತಿದೆ. ಶಬಾಷ್. ಅಂದ್ರೆ ಏನೋ ತಪ್ಪು ನಡೀತಾ ಇದೆ ಅಂತ ಅರ್ಥ. ಹೇಳು, ಅವನಿಗೂ ನಿನಗೂ ಏನ್ ಸಂಬಂಧ ಅಂತ? ಅಣ್ಣ ಅದು ಏನದು? ನಾನು ಅವರನ್ನ ಪ್ರೀತಿಸ್ತಾ ಇದ್ದೀನಿ. ನಿನ್ನನ್ನ ತೊಂಡ ತೊಂಡ ಕತ್ತರಿಸಾಕು ಬಿಡ್ತೀನಿ. ಪ್ರೀತಿ ಅಂತೆ, ಪ್ರೇಮ ಅಂತೆ, ಅಂತೆ ಕಂತೆ ಸಂತೆ. ತಂಗ್ಯವ್ವ, ಈ ಪ್ರೀತಿ ಪ್ರೇಮ ಪ್ಯಾರ ಮೊಹಬ್ಬತ್ ಇಸ್ಕನ್ನೋದು ಬರೀ ಪುಸ್ತಕದಾಗ ಓದಾಕ ಸಿನಿಮಾದಾಗ ನೋಡಕ್ ಅಷ್ಟೇ ಚಂದ. ನಿಜ ಜೀವನದಾಗ ಅನುಭವಿಸೋದಕ್ಕಲ್ಲ. ಪ್ರೀತಿ ತುಂಬಿಕೊಂಡಿರೋ ಹೃದಯದ ಕೆಳಗಡೆ ಹಸಿವನ್ನ ತುಂಬಿಕೊಂಡಿರೋ ಹೊಟ್ಟೆ ಐತಿ. ಮುಂದೊಂದು ದಿನ ಹಸಿ ಚುರುಗುಟ್ಟಿದ್ರ ಯಾರು ಬೇಕಾದವ್ರು ಮನಿ ಹೋಗಿಸ್ತೈತಿ. ಮೊದಲು ಈ ಜಗತ್ತಿನಲ್ಲಿ ಬದುಕಬೇಕಾದ್ರೆ ದೊಡ್ಡ 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 ದುಡ್ಡು ಹೊಂದಿದ್ರೆ ಅಪ್ಪ ಅವನು ಬಿಟ್ಟು ಬೇಕಾದ ಖರೀದಿ ಮಾಡ್ಬೋದು. ಹಾಗ ಅಂದ್ಕೊಂಡಿರೋ ನಾನು, ಹಾಗೆ ಬಾಳ್ತಾ ಇರೋ ನಾನು. ನೋಡು, ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳೋ ವಯಸ್ಸು ನಿಂದಲ್ಲ. ಬದಲಾದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು, ಆ ಬಿಕಾರಿಗೂ ಒಳ್ಳೇದು. ಯಾಕೆ ಅಂದ್ರೆ ಈ ನಿನ್ನ ಒಂದ್ ರೀತಿ ಗೋಮುಖ ವ್ಯಾಘ್ರ ಇದ್ದಂಗ. ಒಂದು ಮುಖ ದರ್ಶನ ಮಾತ್ರ ಮಾಡಿದೀಯ, ಇನ್ನೊಂದು ಮುಖ ನೋಡೋ ಪ್ರಯತ್ನ ಪಡಬೇಡ. ನಾನು ಸರಿ ಇಲ್ಲ. ಅಣ್ಣ, ಮನುಷ್ಯ ಯಾವತ್ತೂ ದುಡ್ಡನ್ನ ತಿಂದು ಬದುಕಲಿಕ್ಕೆ ಸಾಧ್ಯವಿಲ್ಲ. ದುಡ್ಡು ಇಲ್ಲಿದ್ರು ಕೂಡ ಎಷ್ಟೋ ಜನ ಬಡವರು ಪ್ರೀತಿಯಿಂದ ನಂಬಿಕೆಯಿಂದ ಜೀವನ ಸಾಗಿಸ್ತಾ ಇದ್ದಾರೆ. ನಮ್ಮ ಹತ್ರ ಸಾಕಷ್ಟು ದುಡ್ಡು ಇರಬಹುದು, ಶ್ರೀಮಂತಿಕೆನೂ ಇರಬಹುದು. ದುಡ್ಡಿದೆ ಎಂಬ ಅಹಂಕಾರದ ಮದದಿಂದ ಚಪ್ಪಲಿನ ಬಂಗಾರದಲ್ಲಿ ಮಾಡಿಸಿದ್ರೆ ಕಾಲಲ್ಲೇ ಹಾಕೋಬೇಕೆ ಹೊರತು ತಲೆ ಮೇಲೆ ಹೊತ್ಕೊಂಡು ತಿರುಗಲಿಕ್ಕೆ ಆಗೋದಿಲ್ಲ ಅಂತ. ಸುಭಾಷ್, 4 ಅಕ್ಷರ ಕಲ್ತು ಮಾತ್ರಕ್ಕೆ ಅಣ್ಣನಿಗೆ ಬುದ್ಧಿ ಹೇಳೋಷ್ಟು ದೊಡ್ಡವಳಾಗ್ಬಿಡ್ತಾಳೆ ನನ್ನ ತಂಗಿ. ನಿನ್ನ ಈ ರೀತಿ ಮಾತಾಡ್ತಾ ಇರೋದು ಕಲಿತಿರೋ ವಿದ್ಯೆ ಅಲ್ಲ. ಕೆಟ್ಟ ನಾಡ್ತಾ ಇರೋ ನಿನ್ನ ಹೊಲಸು ಮನಸ್ಸು. ಮೊದಲು ಅದನ್ನ ಸರಿ ಮಾಡ್ಕೋ. ಇರ್ಲಿಲ್ಲ ಅಂದ್ರ ನಾನು ಸರಿ ಮಾಡಬೇಕಾಗತ್ತೆ. ಅಣ್ಣ, ಇದು ನಿಮ್ಮ ಕೊನೆ ನಿರ್ಧಾರ. ಹಾಗಾದ್ರೆ ನಾನು ನಿನ್ ತಂಗಿ. ನಿನ್ನ ಮೇಲೆ ಹರಿತಾ ಇರೋ ರಕ್ತನೇ ನನ್ನ ಮೇಲೆ ಹರಿತಾ ಇರೋದು. ನಿನಗೆ ಹೇಗೆ ಒಂದೇ ಒಂದು ಕೊನೆ ನಿರ್ಧಾರ ಇದೆಯೋ ಹಾಗೆ ನಂದು ಒಂದೇ ಒಂದು ಕೊನೆ ನಿರ್ಧಾರ. ನಾನು ನನ್ನ ಮನಸ್ಸರಿಗೆ ಇಷ್ಟಪಟ್ಟು ಆಸೆ ಪಟ್ಟು ಪ್ರೀತಿ ಮಾಡಿರೋದು ಕರ್ಮರಾಜ್. ನಾನೇನಾದ್ರೂ ನನ್ನ ಜೀವನದಲ್ಲಿ ಮದುವೆ ಅಂತ ಆಗೋದಾದ್ರೆ ಕರ್ಮರಾಜ್ ನನಗೆ ಮಾತ್ರ ಸಾಧ್ಯ. ನೀವೇನಾದ್ರೂ ಅಂತಸ್ತಕ್ಕಂತೆ ವರ್ಣ ತಂದು ಮದುವೆ ಮಾಡ್ತೀನಿ ಅಂತ ನೀವೇನಾದ್ರೂ ಅನ್ಕೊಂಡಿದ್ದೆ ಆಗಿದ್ರೆ ನೀವು ತಾಳಿ ಕಟ್ಸೋದು ಪ್ರೀತಿಯಿಂದ ಸಾಕಿರುವ ಈ ನಿಮ್ಮ ತಂಗಿ ಕೊರಳಿಗಲ್ಲ, ಸತ್ತು ಹೆಣವಾಗಿ ಬಿದ್ದಿರುವ ನಿನ್ನ ತಂಗಿ ಕೊರಳಿಗೆ. ತಪ್ಪು ಮಾಡಿದೆ ಅಂತ ಅನ್ಸುತ್ತೆ. ನಾನು ಚಿಕ್ಕವಳಿರುವಾಗಲೇ ನಿನ್ನನ್ನು ಕತ್ತಿಚ್ಚಿಗೆ ಸಾಯಿಸಿದ್ರೆ ಎಷ್ಟೋ ವಾಸಿ ಇತ್ತು. ತಂದೆ ತಾಯಿಗಳ ತೀರಿ ಹೋದ ನಂತರ ಇದೇ ಬೆನ್ ಮೇಲೆ ಕೂರಿಸಿಕೊಂಡು ಇದೇ ಕೈಯಾರ ತುತ್ತಿನ ಸ್ಮರಿಸಿದೆ ನೋಡು. ಅದು ನಾನು ಮಾಡಿರೋ ಮೊದಲನೇ ತಪ್ಪು. ಈ ಊರ್ ಜನಗಳ ಮುಂದೆ ನನ್ನ ಮರ್ಯಾದೆನ ಮೂರ್ಖಾಚಿಗೆ ಹರಾಜ್ ಹಾಕ್ಬಿಟ್ಟೆ. ಅಲ್ಲೇ ನೀನೇ ನನ್ನ ತಂಗಿನ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಾ ಇದೆ. ನೋಡ್ರ ಬರ್ರಿ ಅಪರ. ಅಲ್ಲ, ಒಂದ್ 4 ಮಾತು ಹೇಳಂದ್ರೆ ಹೇಳ್ತನ್ರಿ. ಇಲ್ಲಿ ದನಗಳು ಬಿಟ್ಕೊಂಡು ಹೊಲಕ್ಕೆ ಹೋಗ್ತಾನೆ.
ಒಟ್ಟು ಸ್ವಲ್ಪ ತಲೆಗೆ ಏನೋ ಬತ್ರಿ ಅದಕ್ಕೆ ಕೇಳ್ಬೇಕಂತ ಮಾಡಿದ್ರಿ. ತನಗೆ ತಿಳಿಲಿಲ್ಲ ಅಂದ್ರೆ ಗಾಡಿ ಕೇಳ್ಬೇಕಂತ ಹಿರಿಯರ ಹೇಳ್ಯಾರ. ಆಯ್ತು ಹೇಳಿ, ನಿಂದೊಂದು ಏನೈತೆ ಆಗ್ಲಿ. ಅಲ್ರಿ ತಪ್ಪು ನಿಮ್ದೈತಿ. ಏನಲ್ಲೇ ಅಲ್ಲ ಆಕಿ ಸಣ್ಣಕ್ಕಿದ್ದಾಗ ಏನ್ ಬೇಕು 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 ಬ್ಯಾಡದ ಕೆಲಗೆಲ್ಲ ಕೊಡ್ಸಿರಿಲ್ರಿ. ಪಾಟಿ ಪೆನ್ಸಿಲ್ ಅರಿಬಿ ಅನ್ಸರಿ ಎಲ್ಲ ಕೊಡ್ಸಿರಿಲ್ಲ, ಮತ್ತೆ ಇದನ್ನೊಂದು ಕೊಡಿಸ್ಬಿಡ್ರಿ. ಒಂದು ವೇಳೆ ನನ್ನ ಜಾಗದಾಗ ನೀ ಇದ್ದ ನಿನ್ನ ತಂಗಿ ಏನಾರ ಅಂತ ಬಿಕಾರಿನ ಮದುವೆ ಆಗ್ತಾನಂದ್ರೆ ಕೊಟ್ಟು ಮದುವೆ ಮಾಡ್ತಿದ್ದೇನೆ? ಕಾಲು ಬಿದ್ದು ಕೊಡ್ತಿದ್ದೀವ್ರಿ. ಬಿಕಾರಿ ಬುದ್ಧಿ ಬಿಕಾರಿ ತರನ ಯೋಚನೆ ಮಾಡುತ್ತೆ, ಸಾಧ್ಯ ಇಲ್ಲ. ಅಂತ ಸಂದರ್ಭ ಏನಾದ್ರೂ ಬಂದದ್ದಾದ್ರೆ ಇವಳಿಗೊಂದು ತೊಟ್ಟು ವಿಷ ಹಾಕಿ ಕೊಂದಾಕ್ತೀನಿ ವಿನಃ ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ಅಲ್ಲ ಬೇಡ ಅಂತಂದವ್ರು ಯಾರೀಗ? ಸುಮ್ ಮಾಡ್ತೀವಿ ತಂದು ಒಂದು 2 ವರ್ಷ ಓದ್ರಿ, ಆಮೇಲೆ ಪ್ಲೇಟ್ ಚೇಂಜ್ ಉಲ್ಟಾ ಅಳಿಸಿ ಸುಮ್ ಹೋಗ್ರಿ. ಗೌರಿಯ ಓರಿ ಇದ್ರೊಳಗೆ ಏನಾರ ಒಂದ್ ಸ್ವಲ್ಪ ಪರಕ್ ಆತು, ನಾನ್ ನಿನ್ನ ಪ್ಲೇಟ್ ಚೇಂಜ್ ಮಾಡ್ಬೇಕಾಗ. ಯಪ್ಪ ಹಂಗೆ ಮಾಡ್ಬೇಡ್ರಿ, 3 ton ನೀರ್ದಾಗ ತಿಪ್ಪು ಇಲ್ಲಲ್ರಿ. ನಾನೆಲ್ಲ ತಿಳಿಸಿ ಹೇಳ್ತೀನಿ ಹೇಳ. ಅವ ಬಾಲಿ ಅಲ್ಲಿ ಹೇಳ್ಬೇಡವಾ ಅಂತ ಬಡ್ಕೊಂಡು ನಿನಗೆ ಅಲ್ಲಿಂದ ಕೈ ಮಾಡಕತ್ತೀನಿ ಹೇಳಿಬಿಟ್ಟು. ಮೊದಲು ಅವ್ನು ತ್ರಾಸಿನ ಮನುಷ್ಯ, ಮತ್ತು ಈಗ ನಾಲ್ಕು ಗೌಡ್ರಿಗೆ ಹೇಳ್ತೀನಿ, ನೀವು ಅನಕ ಇನ್ನೂ ಮಾಡಕ್ ಹೋಗ್ಬೇಡ್ರಿ. ಹಾಂ ತಿಳಿಸಿ ಹೇಳ್ತಾನೆ. ಹಾಂ ಮತ್ತೆ ಮುಂದೆ ಐತಿಲ್ಲ ಇಬ್ರದ್ದು. ಹಾಂ ಹ್ಞೂ ಅನ್ಸಿ ನೋಡ್ರಿ. ಯಾರು ಹ್ಞೂ ಅಂದ್ರು? ಅಲ್ಲ ತಂಗಿ ಹ್ಞೂ ಅಂದಲ್ರಿ. ಆದ್ರೆ ಒಂದ್ ಷರತ್ತು, ನಾನು ಸಂಪೂರ್ಣವಾಗಿ ಒಪ್ಪಿಗೆ ಕೊಡೋವರೆಗೂ ಈ ವಿಷಯದಲ್ಲಿ ಮುಂದುವರಿಬಾರ್ದು. ಅವರ ಕೇಳಿಸ್ಕೊಂಡ್ರಿಲ್ರಿ? ಈಗ ನೋಡ್ರಿ, ನೀವು ಕಾಲೇಜ್ಗೆ ದಿನ ಬಸ್ನೇ ಹೋಗ್ಬೇಡ್ರಿ, 10 ಸೈಜ್ ಜಾಗ ಇಲ್ಲ ಅಲ್ಲಿ. ಸುಮ್ಮ ಅಲ್ಲೇ ಒಂದು 3 ಟಮ್ ಐತ್ರಿ, ಅದ ಟಮ್ ಮುಂದೆ ನಾವು ಹೊಡಿತೀನಿ, ಹಿಂದೆ ನೀವು ಕುಂಡ್ರಿ. ಮತ್ತು ನೀವು ಅಲ್ಲಿ ಕಾಲೇಜ್ದಾಗ ಮಾಸ್ತರ್ ಜೋಡಿ ಮೇಡಮ್ ಅವ್ರ ಜೋಡಿ ಅಟ್ಟ ಮಾತಾಡೋದ್ರಿ, ಅವ್ನ ಜೋಡಿ ಮಾತಾಡೋದಿಲ್ಲ. ನೋ ನೋಡಿಂಗ್, ನೋ ಕಿಸ್ಸಿಂಗ್, ನೋ ಮೀಟಿಂಗ್. ನೀವು ಹಿಂದಾರ್ಸಿ ಆಮೇಲೆ ಅಪ್ಪನೇ ಕೊಟ್ಟಿಂದ ಅವ್ರೇ ಮಾಡ್ರಿ ಅಪ್ಪರೇ ಮಾಡ್ರಿ. ಹಾಂ ಸ್ವಲ್ಪ ಒಬ್ಬನ ಮಾತಾಡಕತ್ತೀನಿ, ಭಾಳ ತಾತು. ಒಂದು ಸ್ಟಿಂಗ್ ತೊಗೊಂಬಂದು ಕೊಡವಿ ನನಗೆ. ಸರಿ ಗೌರೀಶ್, ಏನ್ ಹೇಳಿದ್ನಲ್ಲಿ ತಂಗಿ? ಎಲ್ಲ ಹೇಳಿದಲ್ರಿ, ಹ್ಞೂ ಅನ್ಸಿದ್ರಿ. ಏನ್ ಹೇಳಿದ್ನ? ಹ್ಞೂ ಅನ್ಸಿದ್ರಿ. ಈ ನಾಳೆ ಇಲೆಕ್ಷನ್ ಬಂದವಲ್ರಿ, ಇಲೆಕ್ಷನ್ ಅನ್ನ ಏನು ಹುರುಗ್ ಬರ್ತೈತಿ ಇವ್ರಿಗೆ, ಏನು ಬೀಳ್ತಾರೋ ಇರ್ತಾರೋ ಗೊತ್ತಿಲ್ಲ. ಹಿಂಗೆ 4 ಸಲ ಗೆದ್ದಾನೆ, ಯಾರಿಗೂ ಗೊತ್ತು, ಬರೀ ಕೇಳೋದಾಗೈತಿ. ಅಲ್ಲ ಈ ಇಲೆಕ್ಷನ್ ಅಂದ್ಮೇಲೆ ಊರನ ಮಂದಿ ಅಲ್ಲ ನಮ್ಮ ತೋಟದಾಗ್ರಿ ಓಟ್ ಹಾಕ್ತಾರಲ್ಲ. ಓಟ್ ಹಾಕ್ತಾರಂತರೂ ಓಟ್ ಹಾಕ್ತಾರ ಬಿಡ್ತಾರ ಗೊತ್ತಿಲ್ಲ, ಊಟಕ್ಕಂತೂ ನಕ್ಕಿನೇ ಇರ್ತಾರೆ. ಹೌದಲ್ರಿ? ಮತ್ತು ಅದಕ್ಕೆ ರೀ ಒಟ್ಟರಿಗೆ ಅಡುಗೆ ಮಾಡಕ್ ಆಗೋದಿಲ್ಲ. ಸ್ವಲ್ಪ ನಾವು ಒಟ್ಟು ಅಲ್ಲಿ ಕುತ್ಕೊಂಡು ನಾ ತಿನ್ನೋನು, ಸ್ವಲ್ಪ ನೀವು ಬಂದು ಹಿಟ್ಟು ಬಿಡಕ್ಕೆ ಅಂತ ಅನ್ನಕ್ಕೆ. ಅಲ್ಲ ಸ್ವಲ್ಪ ಹಿಟ್ಟು ಕಲಿಸಿ ಕೊಡಕತ್ತಿ, ಸಹಾಯ ಮಾಡಕತ್ತಿ ಅಂತ ಅನ್ನಕತ್ತಿ. ಇಲ್ಲಿ ನಿತ್ರ ನಾನು ನಿನ್ನ ಆಗ್ತಾನೆ. ಹಿಂಗೈತ್ರಿ ಯಾಕಲೆ ಮಮ್ಮ ಬಟ್ಟೆ ಅದ ಕೊತ್ ಬಿತ್ತು, ನಾ ಹೋಗಿ ಬಿತ್ತರು ಊರಿಗೆ. ಬಟ್ಟೆ ಏನು ವಿಚಾರಿಸಲಿ? ಬಟ್ಟೆ ಅದು ಕೊತ್ ಬಿದ್ದ ಊರಿಗೆ ಹೋಗ್ಕೊಂಡು ಮಮ್ಮ. ಅವ್ದು ಇದ್ದು ತುದ್ದು ಮಾಡ್ಕೊಂಡು ಬಿತ್ತದ. ಅದು ಅವ ಮೂದು ಪೂತಿನ ತಿಳ್ದೋದಕ್ ಮಾದ, ಮತ್ತ ಆಕಿ ತಿಲಿಪಿ ಅದ ಮಮ್ಮ ನಿಮ್ಮ ತಂಗಿ ತಿಲಿಪಿ, ಮತ್ತ ಅವ್ ಮೂದು ಪೂತಿನ ತಿಳ್ದೋದಕ್ ಮಾದ. ಅವ್ರಿಬ್ದು ತುದ್ದು ಬದುಕೊಂಡು ಏನ್ ಸುತ್ತ ಮಾಡ್ಕೊಂಡಾರಲ್ಲ? ಅದ ಏನೋ ಅನುಲಾಗತ್ತೆಲ್ಲಿದಲು ಅತ್ತು ಬಾಬಾ, ಅನುಲಾಗತ್ತೆಲ್ಯಾರೋ ನೆನಪಿ ತಗೊಂಡು ಒಲಿತ್ಯಾರೋ ಯಪ್ಪ ನಾವಲ್ಲ ಒತ್ತ ಬ್ಯಾದ ಬಾಬಾ ಬಿಡಲೆ. ಆಕಿ ತಿಲಿಪದಲ್ಲ, ನಾನು ಒತ್ತತ್ತಿ ಎಲ್ಲಂಗೆ ಇಲ್ಲ. ಬುದಿ ಪದ 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 ಮಾದಿ ಬುದಿತಲ್ಲ. ಮೊನ್ನೆ ಚಾ ಮಾಡ್ಕೋದ ತನ್ನಿಪ್ಪ, ಚಾ ಮಾಡ್ಕೋದ ಬಾ ತಂದು ಕಲದು ಬಾಯಾಗ ತಕ್ಕದಿ ಮತ್ತ ಹಾಲ ಚಾಪದಿ ಎಲ್ಲ ಹಾಕಿ ಗ್ಯಾತಿ ಮೇಲೆ ಕುಂದಿದ್ದು ಬಿದ್ದಾಲ. ಹಿಂದೆ ನೋದು ಮಾಮ ಹೆಂಗ ತುತ್ತೈತಿ. ಅಲ್ಲಲೇ ಆಕಿ ಜೋಡ 4 ಮಾತು ಪ್ರೀತಿಲೆ ಮಾತಾಡ. ಏನ್ ನಾಚು ಮಾತಾಡ್ತಿ ಮಾಮ? ಅವದೆಲ್ಲ ಚೂದಾದಕ್ ಮಾದ. ಅವಂದು ದಿವತ್ತಿ ಮೈತತ್ತ, ನಿಮ್ಮ ತಂಗಿದು ತೂತ್ ಒದ ಐತತ್ತ. ಆ ತೂತ್ ಒದ ಓ ವಡಾ ಫೋನ್ ಅಲ್ಲೇ ಓದಾಪೋನ್ ಅವ್ರಿಬ್ರು ನದ್ ಬಾದಕ ನಂದು ತಾತ ತೊಬಗೋಕೋಮೋ ಒತ್ತ ನೆತ್ತವಾದಕ ಬದವಲ್ತೋ ಬಾಬಾ. ಊರಾಗ ಟವರ್ ಇಲ್ಲ, ಸಿಮ್ ಇಟ್ಕೊಂಡ ಸಿಗ್ನಲ್ ಬರ್ತೈತನ. ಒಂದು ಏರ್ಟೆಲ್ ಸಿಮ್ ಕೊಂಡಿಸ್ಕೊಡ್ತೀನಿ. ಏರ್ಟೆಲ್ ತಿಮ್ಮ ಬ್ಯಾದ ಮಾಮ, ನಂದು ಹಿಂದಿನ ಯಾವ್ದದ ಪಿನ್ನಿನ ಇದನ್ನ ಬಾದಾಗಿರ್ತೈತಿ. ಹೊಸದೊಂದು ಚಾರ್ಜರ್ ಕೊಂಡಿಸ್ಕೊಡ್ತೀನಿ. ಬ್ಯಾದ ಮಾಮ, ಅದನ್ನು ಕೊದಿದ್ದು ಕೊತ್ತು, ಅದ್ರ ಪ್ಲಗ್ ಬಾದಾಗೈತಿ. ಗೊತ್ತ ಬ್ಯಾದ ಆಕಿ ಗೊತ್ತ ನನ್ನ ತೇಲಂಗಿಲ್ಲ, ಪದ ಪದ ಬುದಿತಲ್ಲ. ಆಕಿ ಜೋಡ 4 ಮಾತು ಪ್ರೀತಿಲೆ ಮಾತಾಡು. ಪಿಲಿತಿಲೆ ಹೆಂಗ ಪಿಲಿತಿಲೆ? ಲವ್ 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 ಮಾಡು. ಏನ್ ಮಾಮ? ಲವ್ ಮಾಡು, ಲವ್ ಲವ್. ಮಾಮ ನನಗ ಅವು ಮದುದು ಗೊತ್ತಿದ್ಯಾ? ಅದು ಲವ್ವ. ಅವು ಮದುದು ಗೊತ್ತಿದ್ಯಾ? ಅದು ಲವ್ವ. ಲವ್ ಮಾಡೋದು ಗೊತ್ತಿಲ್ಲ? ಇಲ್ಲಪ್ಪ. ಇಲ್ಲ ನಮ್ಮ ಸರ್ ಕೇಳಿ ಹೇಳ್ತಾರೆ, ಸ್ಮೈಲ್ ಸಾಲ ಸಾಹೇಬ್ರು ಕೇಳಿ ಹೇಳ್ತಾರೆ. ಸಾಲ ನಾ ನಾಲಿಗೆ ಯಾವ್ದು ದಿನ ಕೋಚಿಂಗ್ ಬರ್ತಂದಿದ್ದೀನಿ ತೆಕ್ಕ ಸಾಲ ಬಾತ್ ನನಗಲ್ಲಿ
ಫೀಸ್ ಅದು ಕುದುದ್ರಿ ಮತ್ ನಾ ಮಮ್ಮ ಅದು ಆಗುದಿಲ್ಲಪ್ಪ ನನಗೆ ಲವ್ ಮಾಡೋದು ಆಗುದಿಲ್ಲ ಲವ್ ಮಾಡಕ್ ಬರಲ್ಲ ಅವ್ವ ಮಾದವನ ಅವ್ವ ಮಾದವ ಇಷ್ಕ್ ಇಷ್ಕ್ ಮಾಡಿ ಇಷ್ಕ್ ಮೊಹಬ್ಬತ್ ಮಮ್ಮ ನನಗೆ ಉತ್ತಕನೇ ಮಾತು ಗೊತ್ತಿದ್ಯಾ ಅದು ಇತ್ತಕ ಈ ಗಂಡಸರ ಹೌದಿಲ್ಲ ಅಲ್ಲಿ ಗೊತ್ತು ಮಾಮ ನನ್ನ ಆಧಾರ್ ಕಾರ್ಡ್ ಚೆಕ್ ಮಾಡ್ಕೋಬೇಕಾಗೈತಿ ಒಂದು ತಿಳಿಲಾಗೈತಿ ಮಾಮ ಯಾಕೆ ಮಾಡ್ಬೇಕು ಅದ ಒತ್ತು ತಿಳಿದಾಗೈತಿ ಒತ್ತ ನನ್ನ ತಿಳಿಪಿ ತೇಲಾಂಗೇ ಇಲ್ಲ ಅಲ್ಲ ಹೆಂಗಾರ ಮಾಡಿ ಲವ್ ಮಾಡಕ್ಕೆ ಮಾಮ ಒಂದು ಕೆಲಸ ಮಾಡಿದ್ದ ಆಕೆಗೆ ನಿದ್ದೆಗಳಿಗೆ ಹಾಕಿ ಲವ್ ಮಾಡಿದ್ದ ಯಾವ್ಲೇ ನೀ ನಿದ್ದೆಗಳಿಗೆ ಯಾಕೆ ಲವ್ ಮಾಡಕತ್ರ ನೀವ್ ಮಾಡಕತ್ತೆ ಏನ್ ಅವ್ರು ಮಾಡ್ತಾರ ಇವ್ರು ಮಾಡ್ತಾರ ಯಾರು ಮಾಡ್ತಾರ ಅಂತ ಏನ್ ಗೊತ್ತಾಗುದಿಲ್ಲ ಮಾತ ಯಾಕೆ ಗೊತ್ತಾಗೋದ ಬ್ಯಾದ ಆಕೆ ಗೊತ್ತಾದ ಪದ 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 ಬದಿತ್ತಲ್ಲ ಆಕೆ ಗೊತ್ತಾಗೋದ ಬ್ಯಾದ ಸುಮ್ಮ ಮಾದಿ ಕಲಿಯಕ್ ಆಗ್ಬಿಡುದಪ್ಪ ಎಲ್ಲಿಗೆ ಕೈಸಕ್ಕೆ ಚಪ್ಪಲೆ ಎಲ್ಲಲ್ಲ ಪಾಪ ನಿಮ್ ತಂಗಿ ಅಕ್ಕಲ್ಲ ನಿನಗೂ ತಿತ್ತು ಬದುದ ಮತ್ತೆ ಈಗ ಹೆಂಗ್ ಮಾಡ್ಲಿ ಮಾಮ ಅಲ್ಲ ಆಕಿನ ಒಂದ್ 5,000 ರೂಪಾಯಿ ತಗೋ ಎಲ್ಲಾರ ಪಿಕ್ನಿಕ್ ಕರ್ಕೊಂಡು ಹೋಗಿ 5 ಸಾವಿರ ಅತ್ತ ಬ್ಯಾದಪ್ಪ ಯಾಕಲೆ ಒಂದು 100 ರೂಪಾಯಿ ಕೂಡ ತಾಕ 100 ರೂಪಾಯಿಗೆ 3 ಪೇದೆ ತಗೋತಾನೆ 100 ರೂಪಾಯಿಗೆ 3 ಪೇದೆ ಒಂದ್ ನಂದು ಆಕಿ ಬಾಯಾಗ ಆಕಿ ನಂದು ಬಾಯಾಗ 100 ರೂಪಾಯಿಗೆ 3 ಪೇಡೆ ಒಂದು ನಂದು ಆಕಿ ಬಾಯಾಗ ಆಕಿದ ನಂದು ಬಾಯಾಗ ಹಾ ಇನ್ನೊಂದು ಉಳಿತಲ್ಲ ಹೌದಲ್ಲ ಅದು ನಿಂತದ ಪೂರಾ ಕೆತ್ತ ಹೋಗತಿ ಅದನ್ನ ತಂದು ನಿನ್ನ ಕರಿ ತೊಂದ್ಯಾಗ ತುದುತ್ತ ಮಾಮ ಶಬಾಷ್ ಶಬಾಷ್ ಧರ್ಮಣ್ಣ ಶಬಾಷ್ ಆವತ್ತು ನನ್ನ ಮನೆ ಅಂಗಳಕ್ಕೆ ಬಂದಾಗ ನಿನ್ನ ಮರ್ಯಾದೆ ಕಳೆದೆ ಅನ್ನೋ ಒಂದೇ ಒಂದು ಕಾರಣ ಮುಂದಿಟ್ಕೊಂಡು ಈ ದಿವಸ ನಿನ್ನ ತಮ್ಮಣ್ಣ ನನ್ನ ತಂಗಿ ಮೇಲೆ ಎತ್ತು ಕಟ್ತಿಯಲ್ಲ ಶಬಾಷ್ ಎತ್ತು ವೈರತ್ವ ಅಂದ್ರ ಏ ಧರ್ಮ ಯಾವಾಗ ನಿನ್ನ ಮನೆ ಗಂಡಿನ ಕಣ್ಣು ನನ್ನ ಮನೆ ಹೆಣ್ಣಿನ ಮೇಲೆ ಬಿತ್ತು ಆವಾಗ್ಲೇ ಈ ಶ್ರೀಕಾಂತ್ ಗೌಡನ ಕಣ್ಣು ನಿನ್ನ ಮನೆ ಹೆಣ್ಣಿನ ಮೇಲೆ ಬಿತ್ತು ಅಂತ ಅರ್ಥ ಸತಿ ಶಿರೋಮಣೆ ಸಾವಿತ್ರಿ ನಿನ್ನ ಮದನ ಮಂದಿರದ ಕದವನ್ನು ತೆಗೆದು ಹದವಾದ ಹರಿಯದಲ್ಲಿ ಚಿನ್ನಕೊಳ್ಳಿ ಆಟಾಡ್ತೀನಿ ಈ ಶ್ರೀಕಾಂತ್ ಗೌಡನ ಗಂಡಸ್ತ್ರ ಅಂದ್ರೆ ಹೆಂಗೈತಂತ ಮುಟ್ಟಿ ಮುಟ್ಟಿ ನೋಡ್ಕೋಬೇಕು ಹಾಗೆ ಅಟ್ಕೊಡ್ತೀನಿ ಯಾಕಾದ್ರೂ ಈ ಶ್ರೀಕಾಂತ್ ಗೌಡನ ಎದುರು ಹಾಕೊಂಡೆ ಯಾಕಾದ್ರೂ ಇವನನ್ನ ಕೆಣಕ್ದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಣ್ಣೀರನ್ನ ರಕ್ತ ಕಣ್ಣೀರ್ ಹಾಕ್ಬೇಕು ಹಾಗೆ ಕಾಟ ಕೊಡ್ಲಿಲ್ಲ ನನ್ನ ಹೆಸರು ಶ್ರೀಕಾಂತ್ ಗೌಡನ ಅಲ್ಲ ಏ ಧರ್ಮ ಈ ಶ್ರೀಕಾಂತ್ ಗೌಡ ಅನ್ನೋ ಸಿಂಹ ಸುಮ್ಮನೆ ಗುಹೆಯಲ್ಲಿ ಮಲಗಿದೆ ಅಂದ್ರೆ ಬೇಟೆಯಾಡೋದನ್ನ ಮರ್ತಿಲ್ಲ ಇದಕ್ಕೆ ಹಸಿವಾಗಿಲ್ಲ ಅಂತ ಅರ್ಥ ಒಮ್ಮೆ ಹಸಿವಾಗಿ ಪಂಜ ಬೀಸಿದ್ರ ಬ್ಯಾಟ್ ಯಾವುದೇ ಇರ್ಲಿ ಹೆಡಕ್ ಮುರ್ಕೊಂಡು ಪಾದದಡಿ ಬೀಳಲೇಬೇಕು ಅದು ಈ ಶ್ರೀಕಾಂತ್ ಗೌಡ